ಇವತ್ತು ಜಿಕೆ ಸಂಬಂಧಪಟ್ಟಂಗೆ ಸ್ವಲ್ಪ MCQs ನೋಡೋಣ. ಫಸ್ಟ್ ಕ್ವೆಶ್ಚನ್, ಸಿಬಿ ಪಟೇಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆನ್ಸರ್ಸ್ ನ ಪಟಪಟ ಅಂತ ಕಮೆಂಟ್ ಮಾಡಿ. ಸಿಬಿ ಪಟೇಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ. ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ರೈಟ್ ಆನ್ಸರ್ ಆಪ್ಷನ್ ಬಿ, ಗುಜರಾತ್ ಅಲ್ಲಿ ಬರುತ್ತೆ. ಸಿಬಿ ಪಟೇಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬರೋದು ಗುಜರಾತ್, ಎಸ್ಪೆಷಲಿ ಸೂರತ್. ಸೂರತ್ ಅಂತ ಕೇಳಿದ್ರು ಹಾಕ್ಬೇಕಾಗತ್ತೆ ಪ್ಲೇಸಸ್. ಸೊ ಕೇಳಿದ್ರು ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶ್ಚನ್, ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಪಿನ್ ವ್ಯಾಲಿ. ನಿಮ್ಮ ಆನ್ಸರ್ಸ್ ನ ಕಮೆಂಟ್ ಮಾಡಿ. ವೆರಿ ಗುಡ್, ತುಂಬಾ ಜನ ಶೇರ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಫೇಸ್ಬುಕ್ ಅಲ್ಲಿ ಅದಕ್ಕೋಸ್ಕರ ನಿಮಗೆ ಲೈವ್ ಕೊಟ್ಟಿರೋದು. ನಿಮ್ಮವೇನಾದ್ರೂ ಡೌಟ್ಸ್ ಇದ್ರು ಕೂಡ ನಾನು ತಗೋತೀನಿ. ಸೊ ಇದು ಡೈರೆಕ್ಟ್ ಕ್ವಶನ್, ಇಲ್ಲಿ ಟರ್ನ್ ಟ್ವಿಸ್ಟ್ ಏನು ಮಾಡಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಹಿಮಾಚಲ ಪ್ರದೇಶದಲ್ಲಿ. ಸಾರಿ, ಪೆನ್ ಬರೀತಾ ಇಲ್ಲ. ಆಪ್ಷನ್ ಸಿ, ಹಿಮಾಚಲ ಪ್ರದೇಶದಲ್ಲಿ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಬರುತ್ತೆ. ಸೊ ಬಹಳ ಬ್ಯೂಟಿಫುಲ್ ಪ್ಲೇಸ್. ನೋಡ್ಕೊಳ್ಳಿ, ಇದ್ರಲ್ಲಿ ಟರ್ನ್ ಟ್ವಿಸ್ಟ್ ಏನು ಬರಲ್ಲ. ಡೈರೆಕ್ಟ್ ಆಗಿ ಹಂಗೆ ಕೇಳ್ತಾನೆ ನಿಮ್ಮ ಎಕ್ಸಾಮ್ ಅಲ್ಲಿ. ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂದ್ರೆ ಹಿಮಾಚಲ ಪ್ರದೇಶ ಅಂತ ಹಾಕ್ಬೇಕಾಗತ್ತೆ. ನೆಕ್ಸ್ಟ್, ನಾರಂಗ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ನಾರಂಗ್ ಕಪ್. ಸೊ ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ, ನಾರಂಗ್ ಕಪ್ ಬರೋದು ಬ್ಯಾಡ್ಮಿಂಟನ್ ಅಲ್ಲಿ. ಸೊ ಸಾಮಾನ್ಯ ಕಪ್ಗಳ ಬಗ್ಗೆ ಯಾವ್ದಾದ್ರು ಒಂದು ಕೇಳ್ತಾ ಇರ್ತಾನೆ. ಸೊ ನಿಮ್ಗೆಲ್ಲ ಹೇಳಿದೀವಿ, ಥಾಮಸ್ ಕಪ್, ಬೇರೆ ಬೇರೆ ಕಪ್, ಕ್ರಿಕೆಟ್ ಅಲ್ಲಿ ಯಾವ್ದು ಕಪ್ಗಳು, ಇವೆಲ್ಲ ಡಿಸ್ಕಸ್ ಮಾಡಿದೀವಿ ನಮ್ಮ ಹಳೆ MCQ ವಿಡಿಯೋಸ್ ಅಲ್ಲಿ. ಇದನ್ನು ನೋಡ್ಕೊಳ್ಳಿ. ನಾರಂಗ್ ಕಪ್ ಬರೋದು ಬ್ಯಾಡ್ಮಿಂಟನ್ ಅಲ್ಲಿ. ನೆಕ್ಸ್ಟ್, ಉಜ್ಬೇಕಿಸ್ತಾನ್ನ ಕರೆನ್ಸಿ ಯಾವುದು? ಯಾವುದು ಉಜ್ಬೇಕಿಸ್ತಾನ್ ಇದರ ಕರೆನ್ಸಿ? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನೈಸ್. ಆಪ್ಷನ್ ಬಿ, ಸೋಮ್ ಅನ್ನೋದು ಉಜ್ಬೇಕಿಸ್ತಾನ್ನ ಕರೆನ್ಸಿ ಬಂದು ಸೋಮ್ ಅಂತ ಸಾಕಷ್ಟು ಬಾರಿ ಕೇಳಿದಾನೆ ನಿಮ್ಮ ಎಕ್ಸಾಮ್ಗಳಲ್ಲಿ, ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ಪೆಸೋ, ಪೆಸೋ ಎಲ್ಲಿ ಬಳಸ್ತಾರೆ? ಸಾಕಷ್ಟು ಕಂಟ್ರಿಗಳಲ್ಲಿ ಬಳಸ್ತಾರೆ. ಫೇಮಸ್ ಆಗಿ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿರೋದು ಫಿಲಿಪೈನ್ಸ್. ಫಿಲಿಪೈನ್ಸ್ ಅಲ್ಲಿ ಪೆಸೋ. ಇನ್ನ ಲೆವ್, ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ಲೆವ್ ಅವ್ರ ಹೆಸರನ್ನ ಓದೋಣ. ಯಾರು ಕಮೆಂಟ್ ಮಾಡ್ತಾರೋ ಅವ್ರ ಹೆಸರನ್ನ. ಇರ್ಲಿ, ನೀವು ಕಮೆಂಟ್ ಮಾಡೋದಕ್ಕೆ ಮುಂಚೆ ನಾವೇ ಹಾಕ್ಬೋಣ. ಲೆವ್ ಅನ್ನೋದು ಬಲ್ಗೇರಿಯಾದಲ್ಲಿ, ಬಲ್ಗೇರಿಯಾ ಕರೆನ್ಸಿ. ಕ್ರೋನ್, ಕ್ರೋನ್ ನಾರ್ವೆ, ಸ್ವೀಡನ್, ಇಲ್ಲೆಲ್ಲ ಕ್ರೋನ್ ಕರೆನ್ಸಿನ ಬಳಸ್ತಾರೆ. ಸೊ ಕೇಳಿದ್ರು ಕೇಳ್ಬೋದು, ಮೊನ್ನೆ ಯಾವ್ದು ಎಕ್ಸಾಮ್ ಅಲ್ಲಿ ಕೇಳಿದ್ದ ಕ್ರೋನ್ ಕರೆನ್ಸಿ ಯಾವುದು ಅಂತ ಅಂದ್ಬಿಟ್ಟು. ಅದು ಸ್ವೀಡನ್ ದೇಶದ. ಆಪ್ಷನ್ ಸ್ವೀಡನ್ ಇತ್ತು. ಸೊ ನೀವು ಪಟಪಟ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ನಾವ್ ಇಲ್ಲಿ ಕೇಳಿದ್ದು ಉಜ್ಬೇಕಿಸ್ತಾನ್ನ ಕರೆನ್ಸಿ ಯಾವುದು ಅಂತ, ಅದು ಸೋಮ್. ನೆಕ್ಸ್ಟ್, ಬಿಷ್ಕೇಕ್ ಯಾವ ದೇಶದ ರಾಜಧಾನಿ? ಬಿಷ್ಕೇಕ್ ಅನ್ನೋದು ಯಾವ ದೇಶದ ರಾಜಧಾನಿ? ನೈಸ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ಕಿರ್ಗಿಸ್ತಾನ್. ಈ ದೇಶಗಳೆಲ್ಲ ತಿಳ್ಕೊಳ್ರಪ್ಪ. ಗೊತ್ತಿಲ್ಲ ಅಂದ್ರೆ ನಮ್ಮ ವರ್ಲ್ಡ್ ಜಿಯೋಗ್ರಫಿ ಕ್ಲಾಸ್ ನಮ್ಮ ಆಪ್ ಅಲ್ಲಿ ಇದೆ, ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೋಡಿ. ಸೊ ಬಿಷ್ಕೇಕ್ ಅನ್ನೋದು ಕಿರ್ಗಿಸ್ತಾನದ ರಾಜಧಾನಿ. ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಕೇಳಿದ್ದಾನೆ. ನೋಡೋಣ, ಸ್ಲೋವಾಕಿಯಾದು ಯಾವುದು ರಾಜಧಾನಿ? ಕಮೆಂಟ್ ಮಾಡ್ತೀರಾ? ಸೊ ಬ್ರಾಟಿಸ್ಲಾವಿಯಾ ಅಂತ, ಯಾಕಂದ್ರೆ ಇವೆಲ್ಲ ಓದಿರಲ್ಲ, ಸೊ ತಿಳ್ಕೊಬೇಕಾಗತ್ತೆ. ಬ್ರಾಟಿಸ್ಲಾವಿಯಾ. ಹಂಗೇರಿದು ಬುಡಾಪೆಸ್ಟ್ ಅಂತ ಕೇಳಿದನ್ ಮೊನ್ನೆ ಎಕ್ಸಾಮ್ ಅಲ್ಲಿ. ಬುಡಾಪೆಸ್ಟ್. ನಿಕಾರ್ಗೋವಾ, ಕಮೆಂಟ್ ಮಾಡ್ತೀರಾ? ಮನಗೋವಾ ಅಂತ ಕ್ಯಾಪಿಟಲ್ಸ್. ಅಟ್ಲೀಸ್ಟ್ ನಾನು ಬರೀತಾ ಇರೋದು ಇಲ್ಲ ನನ್ನ ವಾಯ್ಸ್ ಕೇಳಿಸ್ಕೊಂಡು ನಿಮ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗ್ಬೋದು. ದಯಮಾಡಿ ಕೇಳಿಸ್ಕೊಳ್ಳಿ, ಆಯ್ತಾ? ಸೊ ನಾವ್ ಇಲ್ಲಿ ಕೇಳಿದ್ದು ಬಿಷ್ಕೇಕ್ ಯಾವ ದೇಶದ ರಾಜಧಾನಿ ಅಂತ, ಕಿರ್ಗಿಸ್ತಾನದ ರಾಜಧಾನಿ. ನೆಕ್ಸ್ಟ್, ಸೋಮಶಿಲಾ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ದಯಮಾಡಿ ಫೇಸ್ಬುಕ್ ಅಲ್ಲಿ ನೋಡೋರು ಶೇರ್ ಮಾಡ್ರಿ, ಸಪೋರ್ಟ್ ಮಾಡಿ ನಮಗೂ ಕೂಡ. ನೀವೇ ನಮ್ಮ ಬ್ರಾಂಡ್ ಅಂಬಾಸಿಡರ್ಸ್. ನೀವ್ ಯಾರು ವಾಚ್ ಮಾಡ್ತಿದ್ದೀರಲ್ಲ ಅವರೇನೆ. ಸೊ ದಯಮಾಡಿ ಶೇರ್ ಮಾಡಿದ್ರೆ ನಮಗೂ ಹೆಲ್ಪ್ ಆಗುತ್ತೆ, ಆಯ್ತಾ? ಸೋಮಶಿಲಾ ಅಣೆಕಟ್ಟು. ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ, ಬಟ್ ತಪ್ಪಾಗ್ತಿದ್ದೀರಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ,
ಆಂಧ್ರ ಪ್ರದೇಶ್. ಸೋಮಶಿಲಾ ಡ್ಯಾಮ್ ಬರೋದು ಆಂಧ್ರ ಪ್ರದೇಶದಲ್ಲಿ. ಸೊ ಯಾವ ನದಿಗೆ ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ಪೆನ್ನಾ ರಿವರ್, ಪೆನ್ನಾ ನದಿ ಕೇಳಿದಿರಲ್ವಾ? ಸೊ ಪೆನ್ನಾ ನದಿಗೆ ಸೋಮಶಿಲಾ ಅನ್ನೋ ಡ್ಯಾಮ್ ಅನ್ನ ನಿರ್ಮಿಸಿದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಸಾಕಷ್ಟು ಬಾರಿ ಕೇಳಿದ್ದಾನೆ SSC ಎಕ್ಸಾಮ್ಗಳಲ್ಲೆಲ್ಲ. ಸೊ ನಮ್ಮ ಎಕ್ಸಾಮ್ಗಳಲ್ಲೂ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇದು ನಮ್ಮ ಆಫ್ಲೈನ್ ಕ್ಲಾಸ್ ಡೀಟೇಲ್ಸ್. ಇನ್ನು ಕ್ವಶನ್ ಆನ್ಸರ್ಸ್ ಇದೆ. ನವೆಂಬರ್ 5ರಿಂದ ಜಿಯೋಗ್ರಫಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. ಫೇಸ್ ಟು ಫೇಸ್ ನಾನೇ ಆಫ್ಲೈನ್ ಕ್ಲಾಸ್ ಅಲ್ಲಿ ತಗೋತಾ ಇದ್ದೀನಿ. ಸೊ ಬಹಳ ಬ್ಯೂಟಿಫುಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನವೆಂಬರ್ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಜಿಯೋಗ್ರಫಿ ಕ್ಲಾಸ್. ಸೊ ಅಲ್ಲಿ ಸಿಗೋಣ. ಸೊ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ದೂರದಿಂದ ಬರೋರು ಬಂದು ಪಕ್ಕದಲ್ಲೇ PG ಇದೆ, ಅಡ್ಮಿಷನ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಫೋನ್ ಮಾಡಿ, ನಾನೇ ರಿಸೀವ್ ಮಾಡ್ತೀನಿ. ಇನ್ನೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ, ಆಯ್ತಾ? ಯಾವ ನಗರದಲ್ಲಿ ಸಲಾರ್ಜಂಗ್ ಮ್ಯೂಸಿಯಂ ಇದೆ? ಸಲಾರ್ಜಂಗ್ ಮ್ಯೂಸಿಯಂ ಸಾಕಷ್ಟು ಬಾರಿ ಕೇಳಿದ್ದಾನೆ ಇದನ್ನ. ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇದು ಆನ್ಸರ್ ಆಪ್ಷನ್ ಎ, ಹೈದರಾಬಾದ್ ಅಲ್ಲಿ ಸಲಾರ್ಜಂಗ್ ಮ್ಯೂಸಿಯಂ. ಇದು ಸಾಕಷ್ಟು ನಿಮ್ಮ ಪೊಲೀಸ್ PSI ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಸಲಾರ್ಜಂಗ್ ಮ್ಯೂಸಿಯಂ ಬರೋದು ಹೈದರಾಬಾದ್ ಅಲ್ಲಿ. ಸಾಕಷ್ಟು ಬಾರಿ ಕೇಳಿದ್ದಾನೆ. ನೆಕ್ಸ್ಟ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಗ್ಲೋಬಲ್ ಜೆಂಡರ್ ಗ್ಯಾಪ್ ವರದಿ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ವರ್ಲ್ಡ್ ಎಕನಾಮಿಕ್ ಫೋರಂ. ಸೊ ಗ್ಲೋಬಲ್ ಜೆಂಡರ್ ಗ್ಯಾಪ್, ಸೊ ಪುರುಷರು ಮತ್ತೆ ಮಹಿಳೆಯರ ಜೆಂಡರ್ ಗ್ಯಾಪ್ ಸಂಬಂಧಪಟ್ಟಂಗೆ ವರ್ಲ್ಡ್ ಎಕನಾಮಿಕ್ ಫೋರಂ ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಈ ಎಲ್ಲಾ ಆರ್ಗನೈಸೇಷನ್ಸ್ ಇಲ್ಲಿರೋವು ಇಂಪಾರ್ಟೆಂಟ್ ಇದು. ಸೊ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇವರು ಕರಪ್ಷನ್ ಸಂಬಂಧಪಟ್ಟಂಗೆ ವರದಿನ ಬಿಡುಗಡೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇವರು ಒಂದು ವರ್ಲ್ಡ್ ಬರೀತಿ ನೋಡಿ ಇಲ್ಲಿ, ಎಕನಾಮಿಕ್ ಔಟ್ಲುಕ್ ಅನ್ನ ರಿಲೀಸ್ ಮಾಡ್ತಾರೆ. ಕೇಳಿದಾನೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ನೀವು ಎಕನಾಮಿ ತಕ್ಷಣನೇ ನೀವು ವರ್ಲ್ಡ್ ಅಂದ್ರೆ ಎಕನಾಮಿಕ್ ಫೋರಂ ಅಂತ ಹಾಕ್ಬಿಡ್ತೀರಾ, ತಪ್ಪು. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಈ ಮ್ಯಾಗಝಿನ್ ಅಥವಾ ಈ ಪತ್ರಿಕೆನ ಬಿಡುಗಡೆ ಮಾಡೋದು ಯಾರಪ್ಪ, ರಿಪೋರ್ಟ್ ಅನ್ನ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ IMF ನವರು. ಇನ್ನ ವರ್ಲ್ಡ್ ಬ್ಯಾಂಕ್ ಅವರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಾಕಷ್ಟು ಬಾರಿ ಬಂದಿದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ ವರದಿನ ರೆಡಿ ಮಾಡೋದು ವರ್ಲ್ಡ್ ಬ್ಯಾಂಕ್ ಅವರು. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು, ಆಯ್ತಾ? ನೀವು ತಿಳ್ಕೊಬೇಕಾಗತ್ತೆ. ಸೊ ನಾವಿಲ್ಲಿ ಕೇಳಿದ್ದು ಗ್ಲೋಬಲ್ ಜೆಂಡರ್ ಗ್ಯಾಪ್ ವರದಿನ ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. ನೆಕ್ಸ್ಟ್, ಜಬಲ್ಪುರ್ ನಗರವು ಯಾವ ನದಿಯ ಮೇಲಿದೆ? ಯಾವ ನದಿ ಮೇಲಿದೆ? ವೆರಿ ಗುಡ್, ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ. ನೈಸ್. ಆಪ್ಷನ್ ಡಿ, ನರ್ಮದಾ. ಎಲ್ಲಿ ಬರುತ್ತೆ ಜಬಲ್ಪುರ್? ಮಧ್ಯಪ್ರದೇಶ್, MP ಮಧ್ಯಪ್ರದೇಶ ಅಲ್ಲಿ ಬರುತ್ತೆ. ಸೊ ಇದು ನರ್ಮದಾ ನದಿಯ ದಡದಲ್ಲಿದೆ. ಸೊ ಸಾಕಷ್ಟು ಬಾರಿ ಕೇಳಿದಾನೆ. ಸೊ ನೆನ್ಪಿಟ್ಕೊಬೇಕಾಗತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಸ್ಟ್ಯಾಟಿಕ್ GK ಆಗಿರೋದ್ರಿಂದ ಸೊ ನೀವು ಇಲ್ಲೇನ್ ಟರ್ನ್ ಟ್ವಿಸ್ಟ್ ಸ್ಟೇಟ್ಮೆಂಟ್ ವೈಸ್ ಓದೋ ಅವಶ್ಯಕತೆ ಏನಿಲ್ಲ. ಕ್ವೆಶ್ಚನ್ ಟು ಆನ್ಸರ್ ತಿಳ್ಕೊಂಡು ಹೋದ್ರೆ ಸಾಕು. ಬಾರ್ಕ್ಲೇಸ್ ಬ್ಯಾಂಕ್ ಯಾವ ದೇಶದಲ್ಲಿದೆ? ಎಲ್ಲಿದೆ ಬಾರ್ಕ್ಲೇಸ್ ಬ್ಯಾಂಕ್? ವೆರಿ ಗುಡ್, ನೈಸ್, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆಪ್ಷನ್ ಡಿ, ಯುನೈಟೆಡ್ ಕಿಂಗ್ಡಮ್ ಅಂದ್ರೆ UK. ಸೊ ಬ್ರಿಟನ್ ಅವ್ರದ್ದು ಬಾರ್ಕ್ಲೇಸ್ ಬ್ಯಾಂಕ್. ಕಾರ್ಡ್ಗಳೆಲ್ಲ ನೋಡಿದಿರಲ್ವಾ, ಕೆಲವ್ರ ಹತ್ರ ಬಾರ್ಕ್ಲೇಸ್ ಕಾರ್ಡ್ ಅಂತ ಎಲ್ಲ ಇರುತ್ತೆ. ಸೊ ಅದು ಯಾರ್ದು? ಬಾರ್ಕ್ಲೇಸ್ ಬ್ಯಾಂಕ್, ಅದು UK. ಎಲ್ಲಿದೆ? ಲಂಡನ್ ಅಲ್ಲಿ ಆಕ್ಚುಲಿ ಇರೋದು. ಸೊ UK ರೈಟ್ ಆನ್ಸರ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕಲಹರಿ ಮರುಭೂಮಿ ಯಾವ ಖಂಡದಲ್ಲಿದೆ? ಯಾವ ಖಂಡದಲ್ಲಿ ಬರುತ್ತೆ ಕಲಹರಿ ಮರುಭೂಮಿ? ಸೊ ರೈಟ್ ಆನ್ಸರ್ ಆಪ್ಷನ್ ಸಿ, ಆಫ್ರಿಕಾದಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ನಮ್ಮ ವರ್ಲ್ಡ್ ಜಿಯೋಗ್ರಫಿ ಕ್ಲಾಸ್ ಅಲ್ಲೆಲ್ಲ ಹೇಳಿದೀವಿ. ದಯಮಾಡಿ ನೀವು ನಮ್ಮ ಆಪ್ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಪರ್ಧಾ ಚಿಗುರು ಅಂತ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೋಡಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ. ನಮ್ಮ ಆಪ್ ಅಲ್ಲಿ PDF ಸಿಗುತ್ತೆ, ವಿಡಿಯೋಗಳು ಸಿಗುತ್ತೆ, ಎಲ್ಲ ಮಾಹಿತಿಗಳು ಆಲ್ಮೋಸ್ಟ್ ನಮ್ಮ ಆಪ್ ಅಲ್ಲೇ ಸಿಗೋದು.
ಸೊ ನಮ್ಮ ಆಪ್ ಅನ್ನ ಮಿಸ್ ಮಾಡದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಕಲಹರಿ ಮರುಭೂಮಿ ಆಫ್ರಿಕಾ, ಎಸ್ಪೆಷಲಿ ಆ ಬೋಟ್ಸ್ವಾನಾ ದೇಶ ಕೇಳಿದಿರಾ? ಬೋಟ್ಸ್ವಾನಾ, ನಮೀಬಿಯಾ, ಸೊ ಇಲ್ಲೆಲ್ಲ ಬರುತ್ತದು ಆಯ್ತಾ. ಸೊ ಹರಡ್ಕೊಂಡಿರುತ್ತೆ. ಮರುಭೂಮಿ ಅಂತಂದ್ರೆ ಯಾವ್ದೋ ಪರ್ಟಿಕ್ಯುಲರ್ ಆಗಿ ಒಂದ್ ದೇಶಕ್ಕೆ ಸೇರೋದು ಅಂತಲ್ಲ. ಸೊ ಕೆಲವು ದೇಶಗಳಲ್ಲಿ ಹರಡ್ಕೊಂಡಿರುತ್ತೆ. ಸೊ ಮರುಭೂಮಿ ಬರೋದು ಆಫ್ರಿಕಾದಲ್ಲಿ. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಸೊ ಇಂಟರ್ನ್ಯಾಷನಲ್ ಏವಿಯೇಷನ್ ಹೆಡ್ ಕ್ವಾರ್ಟರ್ಸ್. ಸೊ ಇವೆಲ್ಲ ಗೊತ್ತಿರಬೇಕು ನಿಮ್ಗೆ. ಸೊ ನಮಗೆ ಆಕ್ಚುಲಿ ನಮ್ಮ ಹೊಸ ಕ್ಯಾಂಡಿಡೇಟ್ ಯತೀಶ್ ಅನ್ನೋರು ಬಹಳ ಹೆಲ್ಪ್ ಮಾಡ್ತಿದ್ದಾರೆ. ಇವನ್ನೆಲ್ಲ ಟೈಪ್ ಮಾಡೋದ್ರಲ್ಲಾಗ್ಲಿ ಅಂಡ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಸೊ ಲೈನ್ ಅಲ್ಲಿ ಇದ್ದಾರೆ. ಯತೀಶ್, ಹೇಳಿ ಸರ್. ನೀವು ಜಾಯ್ನ್ ಆಗ್ಬೇಕು ಇನ್ಮೇಲೆ ಕ್ಲಾಸಿಗೆ. ಹಾ ಸರಿ ಸರ್. ನೀವು ಕೆಲವು ಕ್ವಶನ್ ಆನ್ಸರ್ಸ್ ನ ಕ್ರಿಯೇಟ್ ಮಾಡಿ ನನ್ನ ಜೊತೆ ಡಿಸ್ಕಸ್ ಮಾಡ್ಬೇಕು. ದಿನ ಹಾ ಸರಿ ಸರ್. ಟೈಮ್ ಇಲ್ಲ ಅನ್ಬಿಟ್ಟು 15-20 ಕ್ವಶನ್ ಈ ತರ ಮಾಡ್ತಾ ಇದೀನಿ. ಸೊ ನೀವಿರೋದ್ರಿಂದ ಇನ್ಮೇಲೆ ಜಾಸ್ತಿ ಕ್ವಶನ್ಸ್ ಹಾಕೋಣ. ಒಂದು 50 ಹಾ ಸರಿ ಸರ್. ಕ್ವಶನ್ಸ್ ಹಾಕ್ಬಿಟ್ಟು ಓಕೆ ಸರ್. 2 to 3 ಅವರ್ಸ್ ತಗೊಂಡ್ಬಿಡೋಣ. ಸರಿ ಸರ್. ಸೊ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ. ಓಕೆ ಸರ್. ಓಕೆ ಗುಡ್. ನಮ್ಮ ಯತೀಶ್ ಬಹಳ ಬ್ರಿಲಿಯಂಟ್ ಪರ್ಸನ್. ಸೊ ಅವ್ರ ಆಟಿಟ್ಯೂಡ್ ಎಲ್ಲ ಬಹಳ ಇಷ್ಟ ಆಗಿದೆ. ಸೊ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಆ ತರದವ್ರು ಸಿಕ್ಕಿದ್ರೆ ನಮಗೂ ಇನ್ನೂ ಜಾಸ್ತಿ ಕ್ವಶನ್ಸ್ ಹಾಕೋಣ. ಇರ್ಲಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ. ಸಾರಿ, ಪೆನ್ ಬರೀತಾ ಇಲ್ಲ. ಆಪ್ಷನ್ ಎ, ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಕೇಳಿದಿರಲ್ವಾ? ಸೊ ಇಲ್ಲಿ ಮ್ಯಾಂಟ್ರಿಯಲ್ ಅನ್ನೋದು ಕೆನಡಾದಲ್ಲಿ ಬರೋಂತ ಒಂದು ಪ್ಲೇಸ್. ಇಂಟರ್ನ್ಯಾಷನಲ್ ಏವಿಯೇಷನ್ ಹೆಡ್ ಕ್ವಾರ್ಟರ್ಸ್. ನಿಮ್ಗೆ ಏವಿಯೇಷನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನೇ ಕೇಳಿದ್ರು ಕೂಡ ಮ್ಯಾಂಟ್ರಿಯಲ್ ಅಂತ ಹಾಕ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಕೇಳಿದ್ದಾನೆ. ನೆಕ್ಸ್ಟ್, ದೂದ್ ಸಾಗರ್ ಜಲಪಾತವು ಯಾವ ರಾಜ್ಯದಲ್ಲಿದೆ? ಎಲ್ಲಿದೆ ದೂದ್ ಸಾಗರ್ ಫಾಲ್ಸ್? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಗೋವಾದಲ್ಲಿ ಬರುತ್ತೆ. ಸೊ ಸಾಕಷ್ಟು ಬಾರಿ ಓದಿರ್ತೀರ, ಇದು ರಿಪೀಟೆಡ್ ಕ್ವಶನ್. ದೂದ್ ಸಾಗರ್ ಜಲಪಾತ ಬಂದು ಗೋವಾದಲ್ಲಿ ಬರುತ್ತೆ. ಯಾವ ನದಿಗೆ? ಸೊ ಇದೆಲ್ಲ ಗೊತ್ತಿದೆ ನಿಮ್ಗೆ. ಮಾಂಡೋವಿ ನದಿ ಕೇಳಿದಿರಲ್ವಾ? ಸೊ ಮಾಂಡೋವಿ ನದಿಗೆ ದೂದ್ ಸಾಗರ್ ಜಲಪಾತ ಇದೆ. ಸೊ ಆಯ್ತಾ. ಸೊ ಈ ತರದಲ್ಲಿ ಸ್ಟ್ಯಾಟಿಕ್ ಜಿಕೆ ಕ್ವಶನ್ಸ್ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್, ಆಸ್ ಯೂಶುವಲ್ ನಮ್ಮ ಆಫ್ಲೈನ್ ಕ್ಲಾಸ್ದು ಆಸಕ್ತರು ತುಂಬಾ ಜನ ಫೋನ್ ಮಾಡ್ತಾ ಇದ್ದೀರಾ. ಬಂದ್ ಅಡ್ಮಿಷನ್ ಆಗ್ಬೋದು. ಸೊ ಎಲ್ಲಾನು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆನ್ಲೈನ್ ಬೇಕಾಗಿರೋರು ನಮ್ಮ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಸ್ಪರ್ಧಾಚಿಗುರು ಆಪ್ ನ. ಸೊ ಅಲ್ಲಿ ಪ್ಯಾಕೇಜಸ್ ಅವೈಲೇಬಲ್ ಇದೆ. ಸೊ ಈ ನಂಬರ್ಗೆ ಫೋನ್ ಮಾಡಿದ್ರೆ ನಾನೇ ರಿಸೀವ್ ಮಾಡ್ತೀನಿ, ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಸೊ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಎಕ್ಸಾಮ್ PSI 402 ಸದ್ಯದಲ್ಲೇ ಬರ್ತಾ ಇದೆ. ಸೊ ಪ್ರಿಪರೇಷನ್ ಅದಕ್ಕೂ ಕೂಡ ಸ್ಟಾರ್ಟ್ ಮಾಡೋದೇನು ಇಷ್ಟೊತ್ತಿಗೆ ಮುಗಿದಿರ್ಬೇಕು. ಸೊ ಫಿಸಿಕಲ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮೇ ಬಿ ಮುಂದಕ್ಕೆ ಹೋಗೋ ಸಾಧ್ಯತೆಗಳಿದೆ, ನೋಡೋಣ. ಬಟ್ ಪ್ರಿಪರೇಷನ್ ಅಂತೂ ಮಾಡ್ತಾ ಇರಿ, ಖುಷಿಯಾಗಿರಿ. ಆಯ್ತಾ, ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.